ಆಷಾಢ ಸಂಭ್ರಮ ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಮೇಘನಾ ಪ್ರಣುತ್. ಆಧುನಿಕ ಜೀವನ ಶೈಲಿಯ ನಡುವೆ ನಮ್ಮ ಹಳೆಯ ಸಾಂಪ್ರದಾಯಿಕ ಆಹಾರ ಪದ್ಧತಿ, ಕರಾವಳಿಯ ಸಂಸ್ಕೃತಿಯನ್ನ ಮರೆಯುತ್ತಿದ್ದೇವೆ. ಇಂತಹ ಹೊತ್ತಲ್ಲೇ ಕೋಟಾದಲ್ಲೊಂದು ಆಷಾಢ ಸಂಭ್ರಮ ಅನ್ನೋ ವಿಶಿಷ್ಟ ಕಾರ್ಯಕ್ರಮ ನಡೆಯಿತು. ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ ಆನ್ಸ್ ಕ್ಲಬ್ ಆಯೋಜಿಸಿದ್ದ ಈ ವಿಶೇಷ ಕಾರ್ಯಕ್ರಮ ವಿಭಿನ್ನವಾಗಿತ್ತು. ಆಷಾಢ ಸಂಭ್ರಮದಲ್ಲಿ ಏನೆಲ್ಲ ವಿಶಿಷ್ಟ ಖಾದ್ಯಗಳಿದ್ದವು, ಕಾರ್ಯಕ್ರಮ ಹೇಗೆ ನಡೆಯಿತು ಅನ್ನೋ ಕಂಪ್ಲೀಟ್ ಸ್ಟೋರಿ ಇಲ್ಲಿದೆ. ಆಷಾಢ ತಿಂಗಳು ಅಂದ್ರೆ ಸಾಕು ಜಡಿಮಳೆ. ಹಿಂದೆಲ್ಲ ಮನೆಯಿಂದ ಹೊರಗೆ ಬಾರಲಾರದ ಸ್ಥಿತಿ ಇತ್ತು. ಮನೆಯಲ್ಲಿಯೇ ಬೇಸರ ಕಳೆಯುವುದಕ್ಕೆ ತರಹೇವಾರಿ ತಿಂಡಿ ತಿನಿಸುಗಳನ್ನ ತಯಾರಿಸಲಾಗ್ತಾ ಇತ್ತು. ಮನೆ ಮಂದಿಯೆಲ್ಲ ಒಟ್ಟಾಗಿ ಕುಳಿತು ವಿಶೇಷ ಖಾದ್ಯಗಳನ್ನ ಸವಿದು ಸಂಭ್ರಮಿಸ್ತಾ ಇದ್ರು. ಕಾಲ ಬದಲಾದಂತೆ ನಮ್ಮ ಆಚಾರ ವಿಚಾರ, ಆಹಾರ ಪದ್ಧತಿಯು ಬದಲಾಗಿದೆ. ಹಿಂದಿನಿಂದಲೂ ನಡೆದುಕೊಂಡು ಬಂದಿರುವ ಈ ವಿಶೇಷ ಸಂಪ್ರದಾಯವನ್ನ ಉಳಿಸುವ ನಿಟ್ಟಿನಲ್ಲಿ ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ನ ಆನ್ಸ್ ಕ್ಲಬ್ ಸದಸ್ಯರು ಆಷಾಢ ಸಂಭ್ರಮ ಅನ್ನೋ ವಿಶಿಷ್ಟ ಕಾರ್ಯಕ್ರಮವನ್ನ ಆಯೋಜಿಸಿದ್ರು. 2026-27 ಸಾಲಿನ ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ ನ ಅಂಗಸಂಸ್ಥೆಯಾದ ಆನ್ಸ್ ಕ್ಲಬ್ ನ ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನು ನಾವು ಇವತ್ತು ನೆರವೇರಿಸಿದ್ದೇವೆ. ಅಧ್ಯಕ್ಷರು, ಕಾರ್ಯದರ್ಶಿಗಳು ಮತ್ತು ನಮ್ಮ ಟೀಮ್ ಏನಿದೆ, ಇವತ್ತು ನಾವು ಪದಪ್ರದಾನ ಸಮಾರಂಭದಲ್ಲಿ ಪಾಲ್ಗೊಂಡು ನಮ್ಮ ಆನ್ಸ್ ಕ್ಲಬ್ ಟೀಮ್ ಅನ್ನ ರಚನೆ ಮಾಡಿದ್ದೇವೆ. ಈ ಸಂದರ್ಭದಲ್ಲಿ ನಾವು ಆಷಾಢ ಸಂಭ್ರಮ ಅನ್ನೋ ಒಂದು ಇವೆಂಟ್ ಅನ್ನ ಕೂಡ ನಮ್ಮ ಆನ್ಸ್ ಕ್ಲಬ್ ವತಿಯಿಂದ ನಡೆಸ್ತಾ ಇದ್ದೇವೆ. ಈ ಕಾರ್ಯಕ್ರಮದಲ್ಲಿ ನಮ್ಮ ಆಷಾಢದಲ್ಲಿ ನಾವು ಯಾವ ರೀತಿ ಜೀವನವನ್ನ ನಡೆಸ್ತಿದ್ವಿ ಅನ್ನುವಂತ ವಿಚಾರಗಳನ್ನ ನಮ್ಮ ಮುಂದಿನ ಪೀಳಿಗೆಗೆ ವರ್ಗಾಯಿಸುವ ಸಲುವಾಗಿ ಈ ಆಷಾಢ ಸಂಭ್ರಮ ಕಾರ್ಯಕ್ರಮ ನಡೆಸ್ತಾ ಇದ್ದೇವೆ. ಈ ಆಷಾಢ ಸಂಭ್ರಮ ಕಾರ್ಯಕ್ರಮ ನಮ್ಮ ಎಲ್ಲಾ ಆನ್ಸ್ ಸದಸ್ಯರು ಆಷಾಢಕ್ಕೆ ಸಂಬಂಧಪಟ್ಟಂತಹ, ಆಷಾಢದಲ್ಲಿ ನಾವು ಮೊದಲು ಮಾಡಿ ಸೇವಿಸಿದಂತಹ ಆಹಾರ ಪದಾರ್ಥಗಳನ್ನ ರುಚಿ ರುಚಿಯಾಗಿ ಮಾಡಿ ತಗೊಂಡು ಬಂದಿದ್ದಾರೆ. ಔಷಧೀಯ ಗುಣಗಳುಳ್ಳಂತಹ ಆಹಾರ ಪದಾರ್ಥಗಳು, ಕೆಸುವಿನ ಪಲ್ಯ, ಹರಿವೆ ಸೊಪ್ಪು, ಅರಿಶಿನ ಎಲೆ ಕಡುಬು, ಮಜ್ಜಿಗೆ, ಹುರುಳಿ ಸಾರು ಮುಂತಾದ ಖಾದ್ಯಗಳನ್ನೆಲ್ಲ ಮಾಡಿ ತಗೊಂಡು ಬಂದಿದ್ದಾರೆ. ಒಟ್ಟಾರೆಯಾಗಿ ನಾವು ಸಂಭ್ರಮದಿಂದ ಈ ಆಷಾಢ ಸಂಭ್ರಮ ಹಾಗೂ ನಮ್ಮ ಆನ್ಸ್ ಇನ್ಸ್ಟಾಲೇಷನ್ ಕಾರ್ಯಕ್ರಮವನ್ನ ಸಂಭ್ರಮಿಸ್ತಾ ಇದ್ದೇವೆ. ಮಲೆನಾಡಿನ ಅಕ್ಕಿ ರೊಟ್ಟಿ, ಕಡ್ಲೆಗಸಿ, ಪಲಾವ್, ಅನ್ನದ ಜೊತೆಗೆ ಹುರುಳಿ ಸಾರು, ನೆಂಜಿಕೊಳ್ಳೋದಕ್ಕೆ ಮೆಣಸಿನ ಬೋಂಡ, ನುಗ್ಗೆ ಸೊಪ್ಪಿನ ಚಟ್ನಿ, ಕೋಸಂಬರಿ, ಒಂದೆಲಗದ ಚಟ್ನಿ, ಕೆಸುಬು ಸೊಪ್ಪಿನ ಚಟ್ನಿ, ಟೊಮ್ಯಾಟೊ ಚಟ್ನಿ, ಪೈನಾಪಲ್ ಮುದ್ದುಳಿ ಮಾತ್ರವಲ್ಲದೆ ಹಲಸಿನ ಹಣ್ಣಿನ ಪಾಯಸ, ಕರ್ಜಿಕಾಯಿ, ಮೈಸೂರು ಪಾಕ್, ಜಾಮೂನು, ಮಣ್ಣಿ, ಸುಕ್ಕಿನುಂಡೆ, ಮುಳ್ಕ, ಅರಿಶಿಣ ಎಲೆ ಕಡುಬು ಬಾಯಿಗೆ ಇನ್ನಷ್ಟು ರುಚಿ ನೀಡಿತ್ತು. ಮೊಸರನ್ನ ತಿಂದು ಎಲ್ಲರೂ ಊಟ ಮುಗಿಸಿದ್ರು. ಆನ್ಸ್ ಕ್ಲಬ್ ಸದಸ್ಯರು ಮನೆಯಿಂದಲೇ ಬಗೆ ಬಗೆಯ ಖಾದ್ಯಗಳನ್ನ ಸಿದ್ಧಪಡಿಸಿ ತಂದಿರುವುದು ವಿಶೇಷವಾಗಿತ್ತು. ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ನ ಅಂಗಸಂಸ್ಥೆ ಆನ್ಸ್ ಕ್ಲಬ್ನ ನೂತನ ಪದಾಧಿಕಾರಿಗಳ ಪದಗ್ರಹಣ ಕಾರ್ಯಕ್ರಮದ ಹಿನ್ನೆಲೆಯಲ್ಲಿ ಆಷಾಢ ಸಂಭ್ರಮ ಆಯೋಜಿಸಲಾಗಿತ್ತು. ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ ಅನ್ನೋದು ಈ ಸಾಲಿನಲ್ಲಿ ಹೊಸದಾಗಿ ರೋಟರಿ ಜಿಲ್ಲೆ 3182 ಅಲ್ಲಿ ಒಂದು ಎಮರ್ಜ್ ಆದಂತ ಕ್ಲಬ್. ಇದು ಝೋನ್ 2 ಅಲ್ಲಿ ಕಾರ್ಯನಿರ್ವಹಿಸಲಿಕ್ಕಿದೆ. ಆನ್ಸ್ ಕ್ಲಬ್ ಅನ್ನೋದು ರೋಟರಿ ಕ್ಲಬ್ಬಿನ ಒಂದು ಅಂಗಸಂಸ್ಥೆ. ಇದು ಯಾವುದೇ ರೀತಿ ಒಂದು ಅಧಿಕೃತವಾದ ಸಂಸ್ಥೆ ಅಲ್ಲ. ಬಟ್ ರೋಟರಿಯಲ್ಲಿರುವಂತ ಎಲ್ಲಾ ರೋಟರಿಯನ್ಸು ಅವರ ಪತ್ನಿಯಂದಿರನ್ನ ಒಂದು ರೋಟರಿಯ ಕಾರ್ಯಚಟುವಟಿಕೆಯಲ್ಲಿ ತೊಡಗಿಸಿಕೊಳ್ಳುವುದಕ್ಕೋಸ್ಕರ ಆನ್ಸ್ ಕ್ಲಬ್ ಅನ್ನ ಕ್ರಿಯೇಟ್ ಮಾಡಿದ್ದೇವೆ ನಾವು. ನಮ್ಮ ಆನ್ಸ್ ಕ್ಲಬ್ ನಲ್ಲಿ ನಮ್ಮ ರೋಟರಿಯನ್ಸ್ನ ಎಲ್ಲ ಪತ್ನಿಯರು ಇರ್ತಾರೆ. ಹಾಗೆ ಅವರು ಸಮೇತ ನಮ್ಮ ರೋಟರಿಯ ಕಾರ್ಯಚಟುವಟಿಕೆಗಳಲ್ಲಿ ನಮ್ಮೊಂದಿಗೆ ಸಹಕರಿಸಲಿಕ್ಕಿದ್ದಾರೆ. ಉದಾಹರಣೆಗೆ ರೋಟರಿಯ ಝೋನಲ್ ಮತ್ತೆ ಜಿಲ್ಲಾ ಮಟ್ಟದಲ್ಲಿ ಸಾಂಸ್ಕೃತಿಕ ಸ್ಪರ್ಧೆಗಳು, ಕ್ರೀಡಾಕೂಟಗಳು ನಡೆಯುತ್ತದೆ. ಆ ಕ್ರೀಡಾಕೂಟದಲ್ಲಿ ಆನ್ಸ್, ಜಾನ್ಸ್, ಆನೆಟ್ಸ್ ಹಾಗೆ ರೋಟರಿಯನ್ಸಿಗೆ ಸಮೇತ ಅವಕಾಶ ಇರ್ತದೆ. ನಾವು ಒಂದು ಕ್ಲಬ್ ಆಗಿ ಒಂದು ಸಂಘಟನಾತ್ಮಕವಾಗಿ ಇದ್ರೆ ನಾವು ಆ ಒಂದು ಸ್ಪರ್ಧೆಗಳನ್ನ ಎದುರಿಸಲಿಕ್ಕೆ ನಮಗೆ ಒಂದು ಉತ್ತಮವಾದ ಸಹಕಾರವಾಗುತ್ತೆ. ಆದ್ರಿಂದ ನಾವು ಆನ್ಸ್ ಕ್ಲಬ್ ನ ಕ್ರಿಯೇಟ್ ಮಾಡಿದ್ದೇವೆ. ಅದೇ ರೀತಿ ಇವತ್ತು ನೋಡಿದ್ರಿ ನೀವು, ನಮ್ದು ಆಷಾಢದಲ್ಲಿ ಒಂದು ದಿನ ಕಾರ್ಯಕ್ರಮವನ್ನ ನಮ್ಮ ಆನ್ಸೇ ಮುಂದಾಳತ್ವದಲ್ಲಿ ಇವತ್ತು ಅರೇಂಜ್ ಮಾಡಿದ್ದಾರೆ. ಅವರು ತಮ್ಮ ಕೈಯಾರೆ ಮನೆಯಿಂದಾನೇ ಅಡುಗೆಗಳನ್ನ ಮಾಡ್ಕೊಂಡು ಬಂದಿದ್ದಾರೆ. ಇನ್ನೊಂದು ವಿನೂತನ ಕಾರ್ಯಕ್ರಮವನ್ನ ನಾವು ಮುಂದಿನ ದಿನಗಳಲ್ಲಿ ಮಾಡ್ಲಿಕ್ಕಿದ್ದೇವೆ. ಅದು ಸಮೇತ ಬೆಳದಿಂಗಳ ಊಟ ಅಂತ. ಆ ದಿನವೂ ಸಮೇತ ನಮ್ಮ ಆನ್ಸ್ ಅವರು ಕೈಯಾರ ನಾನ್ ವೆಜ್ ಅಡುಗೆಯನ್ನ ಮಾಡ್ಲಿಕ್ಕಿದ್ದಾರೆ. ಅದು ಸಮೇತ ಒಂದು ವಿನೂತನ ಕಾರ್ಯಕ್ರಮವಾಗಿರ್ತದೆ. ಹೀಗೆ ಆನ್ಸ್ ಒಂದು ಸಂಘ ಅಲ್ಲ, ಅದು ರೋಟರಿಯ ಶಕ್ತಿಯಾಗಿ ನಾವು ಬಳಸ್ಕೊಳ್ತೇವೆ. ಅದೊಂದು ಅತ್ಯುತ್ತಮವಾಗಿ ಕಾರ್ಯನಿರ್ವಹಿಸುವ ಮೂಲಕ ನಮ್ಮ ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ಗೆ ಆಸರೆಯಾಗಿ ನಿಲ್ತದೆ ಮುಂದಿನ ದಿನಗಳಲ್ಲಿ. ಸರ್, ರೋಟರಿ ಕ್ಲಬ್ ಬ್ರಿಗೇಡ್ ವತಿಯಿಂದ ಆನ್ಸ್ ಕ್ಲಬ್ ನ ಇನ್ಸ್ಟಾಲೇಷನ್ ಈ ದಿನ ಸಮಾರಂಭವು ನಡೆಯಿತು. ಅಧ್ಯಕ್ಷೆಯಾಗಿ ಸಂಧ್ಯಾ ಪ್ರಕಾಶ್ ಅವರು ಒಂದು ಪದಪ್ರದಾನವನ್ನು ಸ್ವೀಕರಿಸಿದ್ರು. ಅದರ ನಂತರ ಅವರ ಮೊದಲ ಕಾರ್ಯಕ್ರಮವಾದ ಆಷಾಢದಲ್ಲೊಂದು ಊಟ
ಬಹಳ ಒಂದು ಊಟ ಬಹಳ ಒಂದು ಖುಷಿ ತರಿಸುವಂಥದ್ದು. ಯಾಕಂತೇಳಿದರೆ ಬಗೆ ಬಗೆಯ ಖಾದ್ಯಗಳು ಮಾಡ್ಕೊಂಡು ಬಂದಿರುವ ಆ್ಯನ್ಸ್ ಸದಸ್ಯರು ಪ್ರತಿಯೊಂದು ಖಾದ್ಯಗಳು ಕೂಡ ಉಣಬಡಿಸಿಗೆ ಬಹಳ ಖುಷಿಯಾಯಿತು. ಹಾಗೆ ಈ ವರ್ಷ ನಮ್ಮ ಚಂದ್ರಶೇಖರ್ ಮೀನರ ಸಾರಥ್ಯದಲ್ಲಿ ಬ್ರಿಗೇಡ್ ಹಾಗೂ ಆ್ಯನ್ಸ್ ಕ್ಲಬ್ ಕೂಡ ಒಳ್ಳೆ ರೀತಿಯಲ್ಲಿ ನಡೀತಾ ಉಂಟು. ಇದು ಹೇಳಲಿಕ್ಕೆ ನಾನು ಇಷ್ಟಪಡ್ತೇನೆ ಸರ್. ಆರ್ಟ್ಸ್ ಕ್ಲಬ್ ಪದಗ್ರಹಣದ ಜೊತೆಗೆ ನಡೆದ ಆಷಾಢ ಸಂಭ್ರಮದಲ್ಲಿ ಮಹಿಳೆಯರಿಗಾಗಿ ಉಡುಪಿಯ ಡಾಕ್ಟರ್ ಎವಿ ಬಾಳಿಗ ಮೆಮೋರಿಯಲ್ ಆಸ್ಪತ್ರೆಯ ಕೌನ್ಸಿಲರ್ ಪದ್ಮಾ ರಾಘವೇಂದ್ರ ಅವರು ವಿಶೇಷ ಉಪನ್ಯಾಸ ನೀಡಿದರು. ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ ಹೊಸದಾಗಿ ಆರಂಭಗೊಂಡಿದ್ದು ಸಮಾಜಮುಖಿ ಕಾರ್ಯಗಳಿಗೆ ತನ್ನನ್ನ ತೆರೆದಿಟ್ಟುಕೊಂಡಿದೆ. ಇವತ್ತು ನಮ್ಮ ಸಂಸ್ಥೆಯ ಆ್ಯನ್ಸ್ ಕ್ಲಬ್ ಕೋಟಾ ಬ್ರಿಗೇಡ್ ಇದರ ಪದಪ್ರದಾನ ಸಮಾರಂಭ ಮತ್ತು ಆಷಾಢ ಸಂಭ್ರಮ ಕಾರ್ಯಕ್ರಮವನ್ನ ಈ ಒಂದು ವಿವೇಕ ಸ್ವರ್ಣಭವನದಲ್ಲಿ ಆಯೋಜನೆ ಮಾಡಿದ್ದೇವೆ. ಇತ್ತೀಚೆಗಷ್ಟೇ ನಮ್ಮ ಒಂದು ಸಂಸ್ಥೆ ಆರಂಭಗೊಂಡಿದೆ, ರೋಟರಿ ಕ್ಲಬ್ ಕೋಟಾ ಬ್ರಿಗೇಡ್ ಅಂತ ಹೇಳಿ. ಸುಮಾರು 42 ಸದಸ್ಯರ ಒಂದು ಸಂಖ್ಯೆ ಬಲದೊಂದಿಗೆ ಈ ಕ್ಲಬ್ ಅನ್ನ ನಾವು ಮುನ್ನಡೆಸ್ತಾ ಇದ್ದೇವೆ. ಈ ವರ್ಷದ ಅಧ್ಯಕ್ಷರಾಗಿ ಪ್ರಕಾಶ್ ಪೂಜಾರಿ ಬನ್ನಾಡಿ ಮತ್ತು ಕಾರ್ಯದರ್ಶಿಯಾಗಿ ಶಿವರಾಜ್ ಅವರು ಈ ಕ್ಲಬ್ ಅನ್ನ ಎಲ್ಲರ ಒಂದು ಸಹಕಾರದೊಂದಿಗೆ ಕ್ಲಬ್ ಅನ್ನ ಮುನ್ನಡೆಸ್ತಾ ಇದ್ದಾರೆ. ವಿಶೇಷವಾಗಿ ಇವತ್ತು ನಮ್ಮ ಆ್ಯನ್ ಸಹೋದರಿಯರು ವಿಧ ವಿಧದ ಖಾದ್ಯವನ್ನ ತಗೊಂಡು ಬಂದು ನಮಗೆಲ್ಲ ಉಣಬಡಿಸಿದ್ದಾರೆ. ಒಂದು ಒಳ್ಳೆಯ ಕಾರ್ಯಕ್ರಮವನ್ನು ಇವತ್ತು ಆಷಾಢದಲ್ಲಿ ನಾವು ಮಾಡಿದ್ದೇವೆ. ನಮ್ಮ ಉದ್ದೇಶ ಈ ಭಾಗದಲ್ಲಿ ಜನರಿಗೆ ಒಂದು ಒಳ್ಳೆಯ ರೀತಿಯ ಸರ್ವಿಸ್ ಅನ್ನು ಕೊಡಬೇಕು ಮತ್ತು ಯಾರಿಗೆ ಏನು ಅವಶ್ಯಕತೆ ಇದೆ ಅನ್ನೋದನ್ನು ನಾವು ಚಿಂತನೆ ಮಾಡಿ ಈ ಭಾಗದಲ್ಲಿ ಸರ್ವಿಸ್ ಅನ್ನು ಮಾಡಲಿಕ್ಕೆ ಮುಂದಿನ ದಿವಸದಲ್ಲಿ ಕಾತರಾಗಿದ್ದೇವೆ. ಒಂದು ಒಳ್ಳೆಯ ತಂಡ ನಮ್ಮದು. ಕಿರಿಯ ಸದಸ್ಯರಿದ್ದಾರೆ. ಅನೇಕ ವರ್ಷಗಳಿಂದ ರೋಟರಿಯಲ್ಲಿ ಕೆಲಸ ಮಾಡಿ ಅನುಭವ ಪಡೆದಂತಹ ಅನೇಕ ಸದಸ್ಯರು ನಮ್ಮೊಂದಿಗಿದ್ದಾರೆ. ಒಂದು ಯುವಕರು ಮತ್ತು ಒಂದಿಷ್ಟು ಪ್ರಾಯದವರ ಒಂದು ಸಮತೋಲನವಾದಂಥ ಒಂದು ತಂಡವನ್ನು ನಾವು ಇವತ್ತು ಕಟ್ಟಿಕೊಂಡು ಈ ಭಾಗದಲ್ಲಿ ಕೆಲಸ ಮಾಡಲಿಕ್ಕೆ ಸನ್ನದ್ಧರಾಗಿದ್ದೇವೆ. ಈ ವಲಯದ ಪಾಸ್ಟ್ ಅಸಿಸ್ಟೆಂಟ್ ಗವರ್ನರ್ ಆಗಿ ಮತ್ತು ಈ ಕ್ಲಬ್ಬಿಗೆ GSR ಆಗಿ ನನ್ನ ಸೇವೆಯನ್ನು ನಾನು ಕೊಡ್ತಾ ಇದ್ದೇನೆ. ಮುಂದಿನ ದಿವಸ ಈ ಕ್ಲಬ್ ಅನ್ನು ಇನ್ನೂ ಎತ್ತರಕ್ಕೆ ಕೊಂಡೊಯ್ಯುವಂತ ಎಲ್ಲ ಒಂದು ಸಂಕಲ್ಪವನ್ನು ಮಾಡಿಕೊಂಡು ನಾವು ಮುನ್ನಡೆಯುತ್ತಿದ್ದೇವೆ. ಆರ್ಟ್ಸ್ ಕ್ಲಬ್ ಕೋಟಾ ಬ್ರಿಗೇಡ್ನ ಪದಗ್ರಹಣದ ಹೊತ್ತಲ್ಲೇ ನಡೆದ ಆಷಾಢ ಸಂಭ್ರಮ ವಿಶೇಷವಾಗಿತ್ತು. ಬಗೆ ಬಗೆಯ ಖಾದ್ಯಗಳನ್ನು ಸವಿದು ಮಕ್ಕಳು, ರೋಟರಿ ಸದಸ್ಯರು ಸಂಭ್ರಮಿಸಿದ್ರು. ಪ್ರತೀಕ್, ನ್ಯೂಸ್ ನೆಕ್ಸ್ಟ್, ಉಡುಪಿ. ಉತ್ತಮ ಸಂಸ್ಕಾರಯುತ ಶಿಕ್ಷಣದೊಂದಿಗೆ VSS ಇಂಗ್ಲಿಷ್ ಮೀಡಿಯಂ CBSE ಸ್ಕೂಲ್ ಉಡುಪಿ ಮುದ್ದೂರ್. ನರ್ಸರಿಯಿಂದ 10ನೇ ತರಗತಿವರೆಗೆ ಶಿಕ್ಷಣದ ಜೊತೆಗೆ 5ರಿಂದ 10ನೇ ತರಗತಿವರೆಗಿನ ವಿದ್ಯಾರ್ಥಿನಿಯರಿಗೆ ಉತ್ತಮ ಹಾಸ್ಟೆಲ್ ಸೌಲಭ್ಯವೂ ಇದೆ. ನಿಮ್ಮ ಮಕ್ಕಳ ಪ್ರವೇಶಾತಿಗಾಗಿ ಈ ಸಂಖ್ಯೆಗೆ ಕರೆ ಮಾಡಿ.